ಗೃಹ ಜ್ಯೋತಿ ಏನಿದೆಯಲ್ಲ ಅದ್ರದ್ದು ರಿನ್ಯೂವಲ್ ಮಾಡಕ್ ಬಂದಿದೀವಿ. ಸರ್ ಈಗ ಮೊದಲೇ ಈಗ ಕನ್ಸೆಷನ್ ನಮ್ಗೆ ಕೊಟ್ಟಿದ್ದಾರೆ. ಈಗ ಮತ್ತೆ ಮೊದಲೇ ಅಗೈನ್ ಮಾಡ್ಬೇಕಾಗ್ತದೆ ಸರ್, ಇದು ಅವಶ್ಯಕತೆ ಇದೆಯಾ? ಅದು ವೋಟರ್ ಐಡಿ ಇದೆಯಲ್ಲ, ವೋಟರ್ ಐಡಿ ಇದೆ. ನಮಸ್ತೆ, ನಾನು ನಿಮ್ಮ ದಿನೇಶ. ವೆಲ್ಕಮ್ ಟು ಟೆಕ್ ಬಾಸ್. ಸೊ ಇವತ್ತಿನ ವಿಡಿಯೋನಲ್ಲಿ ನಾವೇನ್ ನೋಡ್ತೀವಿ ಅಂತ ಅಂದ್ರೆ, ನಮ್ಮ ಬೆಸ್ಕಾಂನ ಎಂಪ್ಲಾಯಿಗಳು ಹೇಗೆ ಕನ್ಸ್ಯೂಮರ್ ಹತ್ರ ಅವರ ಡಾಕ್ಯುಮೆಂಟ್ಸ್ ಮತ್ತೆ ಅದನ್ನ ಡೀಟೇಲ್ ನ ಹೇಗೆ ಫಿಲ್ ಮಾಡ್ತಾರೆ ಅಂತ ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ಬೆಸ್ಕಾಂ ಅವರು ಈ ಗೃಹ ಜ್ಯೋತಿ ಏನಿದೆಯಲ್ಲ ಅದ್ರದ್ದು ರಿನ್ಯೂವಲ್ ಮಾಡಕ್ ಬಂದಿದೀವಿ. ದಾಖಲೆ ಪರಿಶೀಲನೆ. ಓಕೆ ಸರ್. ಅದಕ್ಕೆ ಬೇಕಿರೋ ದಾಖಲೆಗಳು ಕರೆಂಟ್ ಬಿಲ್ ಒಂದ್ ಬೇಕು. ಓಕೆ ಸರ್. ಕರೆಂಟ್ ಬಿಲ್, ಆಧಾರ್ ಕಾರ್ಡು, ಓಕೆ, ವೋಟರ್ ಐಡಿ, ಓಕೆ, ಮತ್ತೆ OTP ಬರೋ ಫೋನ್ ನಂಬರು. ಓಕೆ. ನೀವೇನ್ ಕೆಲಸ ಮಾಡ್ತೀರಿ ಸರ್? ನಾವು ಬ್ಯಾಂಕ್ ರಿಟೈರ್ಡ್ ಸರ್. ನೀವು ರಿಟೈರ್ಡ್ ಆಗಿ ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ರೆ ಇಲ್ಲ, ಏನಿಲ್ಲ ಬೇಕು. ಇಲ್ಲ. ಬಾಡಿಗೆದಾರ ಆದ್ರೆ ಮನೆ ಅಗ್ರಿಮೆಂಟ್. ಓಕೆ 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 ಸರ್. ಸರ್ ಈಗ ಮೊದಲೇ ಈಗ ಕನ್ಸೆಷನ್ ನಮ್ಗೆ ಕೊಟ್ಟಿದ್ದಾರೆ. ಈಗ ಮತ್ತೆ ಮೊದಲೇ ಅಗೈನ್ ಮಾಡ್ಬೇಕಾಗ್ತದೆ ಸರ್, ಇದು ಅವಶ್ಯಕತೆ ಇದೆಯಾ? ಅದು ಮಾಡ್ಲೇಬೇಕಾ ಸರ್? ಈಗ ಸರ್ಕಾರದಿಂದ ಮಾಡ್ಲೇಬೇಕಂತ ಹೇಳಿದಾರೆ. ಇದು ರಿನ್ಯೂವಲ್ ಮಾಡಿಸಿದ್ರೆ ಅದು ಏನಿದೆಯಲ್ಲ ಅದು ಮತ್ತೆ ಹಂಗೆ ಮುಂದುವರಿಯುತ್ತೆ. ಇದು ರಿನ್ಯೂವಲ್ ಮಾಡ್ಲೇಬೇಕು ಇದು. ಓಕೆ ಸರ್. ಓಕೆ ಓಕೆ ಓಕೆ. ಈಗ ಏನೇನ್ ಡಾಕ್ಯುಮೆಂಟ್ ಬೇಕೋ ಅದು ನಾವು ನಿಮ್ಗೆ ಕೊಡ್ತೀನಿ ಸರ್. ಈಗ ಕೊಡಿ, ನಿಮ್ಗೆ OTP ಬರುತ್ತೆ. OTP ಅದಂಗೆ ರಿನ್ಯೂವಲ್ ಆಗುತ್ತೆ. ಓಕೆ ಸರ್, ಖಂಡಿತವಾಗಿ. ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ವಿಡಿಯೋ ನೋಡಿರ್ತೀರಾ, ಫಾರಂ ಹೇಗೆ ಫಿಲ್ ಮಾಡೋದಂತ. ಈಗ ಅವ್ರು ಹೇಗೆ ಫಿಲ್ ಮಾಡ್ತಾರೆ ಅಂತ ನಿಮ್ಗೆ ಒಂದ್ಸತಿ ಇವಾಗ ತೋರಿಸ್ಕೊಡ್ತಾರೆ. ಮೊದಲು ನಾವು ಫಿಲ್ಅಪ್ ಮಾಡ್ಬೇಕಾಗಿರೋದು ಯಾವ ಎಸ್ಕಾಂ ಬರುತ್ತೆ. ನಮ್ದು ಬೆಸ್ಕಾಂ. ಅದೇ ರೀತಿ ಕರೆಂಟ್ ಬಿಲ್ ಅಲ್ಲಿ ಅಕೌಂಟ್ ID, ಅದೇ ರೀತಿ ಯಾರ ಹೆಸರಿಗೆ ಮಾಡಿಸ್ತೀರಾ ಅವ್ರದ್ದು ಆಧಾರ್ ಕಾರ್ಡು, BPL ಕಾರ್ಡ್ ಇದೆಯಾ? BPL ಇಲ್ಲ. ವೋಟರ್ ಐಡಿ ಇದೆಯಲ್ಲ? ವೋಟರ್ ಐಡಿ ಇದೆ. ನಮ್ಮ ಕರ್ನಾಟಕ ಇದೆ. ಕರ್ನಾಟಕ. ಸರಿ, ಆಯ್ತು. ವೋಟರ್ ಐಡಿ ನಂಬರ್ ಕೊಡಿ. ಈಗ ಫಾರಂ ಫಿಲ್ ಮಾಡೋದು ಹೇಗೆ ಅಂತ ನಮ್ಮ ಮೀಟರ್ ರೀಡರ್ ಅವರು ಹೇಳ್ಕೊಟ್ಟಿದ್ದಾರೆ. ಈಗ ಅದನ್ನ ಹೇಗೆ ಅಪ್ಲಿಕೇಶನ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಈ ಒಂದು ಅಪ್ಲಿಕೇಶನ್ ಎಲ್ಲರಿಗೂ ಬರಲ್ಲ. ಯಾರು ಮೀಟರ್ ರೀಡರ್ ಇದಾರಲ್ಲ ಅವ್ರಿಗೆ ಮಾತ್ರ ಅವರ ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿರೋ ಮೊಬೈಲ್ ನಂಬರ್ ಮಾತ್ರ OTP ಬರುತ್ತೆ. ಅವ್ರಿಗೆ ಮಾತ್ರ ಈ ಅಪ್ಲಿಕೇಶನ್ ವರ್ಕ್ ಆಗೋದು. ಮೊದಲನೇದಾಗಿ ಇಲ್ಲಿ ಅಕೌಂಟ್ ಐಡಿ ಹಾಕ್ಬೇಕು. ಇಲ್ಲಿ ಫೋನ್ ನಂಬರ್ ಹಾಕ್ಬೇಕು ಯಜಮಾನ್ರೆ. ನೀವು ಹಳಬ್ರು ಮೊದ್ಲೇ ಮಾಡಿಸಿದೀರಾ ಅಂದ್ರೆ ಹಳೆ ನಂಬರ್ ಹಾಕ್ಬೇಕು. ಹೊಸಬ್ರು ಆದ್ರೆ ಹೊಸ ಫೋನ್ ನಂಬರ್ ಹಾಕ್ಬೇಕು. ಹೊಸಬ್ರಲ್ಲ ನೀವು? ಹೊಸಬ್ರು. OTP ಬರುತ್ತೆ ನಿಮ್ಗೆ ಯಜಮಾನ್ರೆ. ಈಗ ಆಧಾರ್ ಕಾರ್ಡ್ ಕೊಟ್ಟಿದಿರಲ್ಲ, ಆಧಾರ್ ಕಾರ್ಡ್ ವೆರಿಫಿಕೇಶನ್ OTP ಬರುತ್ತೆ. ಅದೊಂದು OTP ಹೇಳಿ. OTP ಬಂತು. 3140. ಯಜಮಾನ್ರೆ BPL ಕಾರ್ಡ್ ಇದೆಯಲ್ಲ? ಇಲ್ಲ. ಅದೇ BPL ಕಾರ್ಡ್ ಇದ್ರೆ BPL ಕಾರ್ಡ್ ಇದೆ ಅಂತ ಹಾಕ್ಬೇಕು, ಇಲ್ಲಾಂದ್ರೆ ಇಲ್ಲ. ವೋಟರ್ ಐಡಿ ನಮ್ ಕರ್ನಾಟಕದಿದೆ. ವೋಟರ್ ಐಡಿ ನಂಬರ್ ಹಾಕ್ಬೇಕು. ಇವಾಗ ವೋಟರ್ ಐಡಿ ಫೋಟೋ 2 ಸೈಡ್. ಯಜಮಾನ್ರೆ ನಿಮ್ದೊಂದು ಲೈವ್ ಫೋಟೋ. ಓಕೆ ಸರ್. ನಿಮ್ದೊಂದು ಫೋಟೋ ಕೊಡಿ, ಇಲ್ಲೊಂದು ಸೈನ್ ಮಾಡಿ, ಇಲ್ಲೊಂದು ಸೈನ್ ಹಾಕಿ. ನಿಮ್ ಫೋನ್ ಮೆಸೇಜ್ ಬಂದಿರುತ್ತೆ, ಗೃಹ ಜ್ಯೋತಿ ಕಂಪ್ಲೀಟ್ ಆಗಿದೆ ಅಂತ. ಸರಿ ಸರ್. ಆಗಿದೆ ನಿಮ್ದು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಡನ್. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ದಯಮಾಡಿ ಮಾಡಿ, ನಿಮ್ಗೆಲ್ಲ ಒಳ್ಳೇದಾಗುತ್ತೆ. ಧನ್ಯವಾದಗಳು ಸರ್. ನಿಮ್ಗೂ ಕೂಡ ಸರ್. ಈಗ ಗೃಹ ಜ್ಯೋತಿ ವೆರಿಫಿಕೇಶನ್ ಹೇಗೆ ಮಾಡ್ತಾ ಇದಾರೆ ಅಂತ ನೀವು ನೋಡಿರ್ತೀರಾ. ಮನೆಗೆ ಬಂದು ಇದೇ ತರನೇ ನಿಮ್ಮ ಮನೆಗೂ ಬಂದು ನಿಮ್ಗೆ ಮಾಡ್ಕೊಡ್ತಾರೆ. ಮತ್ತೆ ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ನ ಇಷ್ಟು ದಿವಸ ಆಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.